ನೋಡಿ, ಯುಗಾದಿ ಅಂದ ತಕ್ಷಣ ಬೇವು ಬೆಲ್ಲ ಒಂದಾಯ್ತಾ. ನಂತರ ಪಂಚಾಂಗ ಶ್ರವಣ, ಇಟ್ ಈಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಯುಗಾದಿ ಅಂತ ಹೇಳ್ತಾರೆ. ಏನು ಪಂಚಾಂಗ ಶ್ರವಣ ಅಂದರೆ ಏನು? ಈಗ ಶ್ರವಣ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕೇಳಿಸಿಕೊಳ್ಳುವುದು ಅಂತ. ಬರೀ ಕೇಳಿಸಿಕೊಳ್ಳುವುದಲ್ಲ, ಶ್ರದ್ಧಾ ಭಕ್ತಿಯಿಂದ ಕೇಳಿಸಿಕೊಳ್ಳುವುದು ಅಂತ ಅರ್ಥ. ನೋಡಿ, ಶ್ರವಣ, ನಾನು ಭಗವಂತನ ಮಂಗಳಕರವಾದ ಮಾತುಗಳನ್ನೇ ಕೇಳುತ್ತೇನೆ, ಶ್ರುತಿಯನ್ನೇ ಕೇಳುತ್ತೇನೆ. ಏಕೆಂದರೆ ಶ್ರುತಿಗಳು ಭಗವಂತನ ರೂಪಗಳನ್ನೇ ಹೇಳುತ್ತವೆ. ಶ್ರವಣ, ಮನನ, ನಿಧಿಧ್ಯಾಸನದಿಂದ ನನಗೆ ಆತ್ಮಜ್ಞಾನ ಉಂಟಾಗುತ್ತದೆ ಅಂತ. ಹಾಗಾಗಿ ಇಲ್ಲೇ ಪಂಚಾಂಗ ಶ್ರವಣ ಅಂತ ತಗೊಂಡ್ರು. ಏನಪ್ಪ ಇದು ಪಂಚಾಂಗ ಶ್ರವಣ ಅಂದರೆ? ಪಂಚ ಅಂದ್ರೆ 5, ಪಂಚಾಂಗ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಶ್ರವಣ ಮಾಡುವುದು ಅಂತ, ಕೇಳಿಸಿಕೊಳ್ಳುವುದಂತ. ಹಾಗಾದರೆ ಇದು ಕೇಳಿಸಿಕೊಳ್ಳೋದ್ರಿಂದ ನನಗೇನು ಲಾಭ ಆಗುತ್ತೆ? ನನಗೇನಾದರೂ ಲಾಭ ಆಗಬೇಕಲ್ಲ. ಅಂದಾಗ ಮಾತ್ರ ನಾನು ಕೇಳಿಸಿಕೊಳ್ಳಿಕ್ಕೆ ತಯಾರಾಗಿರುತ್ತೇನೆ. ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ ವಾರದ ವಿಶ್ವವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಂ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮುತ್ತಮಂ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ, ತಿಥಿಯ ಶ್ರವಣದಿಂದ ನಿನಗೆ ಸಂಪತ್ತು ಉಂಟಾಗುತ್ತದೆ. ನೋಡಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರ, ಯಾರಾದರೂ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋದಾಗ ಶುಭ ತಿಥಿ ಇರುವ ದಿವಸ ಆ ವ್ಯಕ್ತಿ ಪ್ರಶ್ನೆಯನ್ನು ಕೇಳಿದ್ದೇ ಆದರೆ ಅವನ ಅರಿಷ್ಟ ಎಲ್ಲ ನಾಶ ಆಗುತ್ತಾ, ಅವತ್ತಿನಿಂದ ಅವನಿಗೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಪ್ರಶ್ನೆ ಕುಂಡ್ಲಿಯಲ್ಲಿ. ಆದರೆ ಇಲ್ಲೇ ಯುಗಾದಿ ಹಬ್ಬದ ದಿವಸ ಈ ತಿಥಿಯನ್ನು ಶ್ರವಣ ಮಾಡಿಕೊಳ್ಳುವುದರಿಂದ ಅವನಿಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ ವಾರದ ಆಯುಷ್ಯವರ್ಧನಂ, ವಾರದ ಶ್ರವಣದಿಂದ ನಿನ್ನ ಆಯುಷ್ಯು ವೃದ್ಧಿಯಾಗುತ್ತದೆ ಅಂತ. ವಾರದ ಆಯುಷ್ಯ ವರ್ಧನಂ ನಕ್ಷತ್ರ ಧರತೆ ಪಾಪಂ. ನೋಡಿ, ಪಾಪ ಅನ್ನುವುದು ಸುಳ್ಳು ನಿಜವೋ ಅಂತ ನಾವು ವಿಚಾರ ಮಾಡೋದು ಬೇಡ. ಏಕೆ ಅಂತಂದರೆ ನಮ್ಮ ಇಡೀ ಜೀವನವೇ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ಈ ಜನ್ಮದಲ್ಲಿ ನಾವು ಆ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಬಂದಿರೋದು ಅನ್ನುವಂಥದ್ದು ಆಧ್ಯಾತ್ಮ ಗ್ರಂಥಗಳು ಹೇಳ್ತಾವೆ. ಈ ಒಂದು ನಮ್ಮ ಪಾಪಗಳೆಲ್ಲ ನಾಶ ಆಗಬೇಕಾದ್ರೆ ಏನು ಕಾರಣ ಅಂತಂದ್ರೆ ನಕ್ಷತ್ರ ಶ್ರವಣ ಮಾಡಬೇಕು ಅಂತ. ಯೋಗ ದ್ರೋಗ ನಿವಾರಣಂ, ಹಾಗಾದರೆ ಯೋಗ ಶ್ರವಣದಿಂದ ಏನು ಲಾಭ ಅಂತಂದರೆ ಯೋಗ ಶ್ರವಣದಿಂದ ರೋಗ ನಿವಾರಣೆಯಾಗುತ್ತದೆ ಅಂತ. ಹಾಗಾದರೆ ಕರಣ ಶ್ರವಣದಿಂದ ಕರಣಂ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮುತ್ತಮಂ. ನೋಡಿ, ನೀನು ಕರ್ಣವನ್ನು ಶ್ರವಣ ಮಾಡಿದ್ದೇ ಆದರೆ ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಇದು ಪಂಚಾಂಗದ ಲಾಭಗಳು. ಪಂಚಾಂಗ ಇಷ್ಟೇ ಅಲ್ಲ, ಇಲ್ಲಿ ರಾಜನ ಶ್ರವಣದಿಂದ ಏನಾಗುತ್ತದೆ, ಮಂತ್ರಿಯ ಶ್ರವಣದಿಂದ ಏನಾಗುತ್ತದೆ, ನವಗ್ರಹಗಳ ಶ್ರವಣದಿಂದ ಏನು ಲಾಭ ಎನ್ನುವುದು ಆ ವರ್ಷ ಭವಿಷ್ಯಗಳಲ್ಲಿ, ಈ ದಿವಸ ವರ್ಷ ಭವಿಷ್ಯಗಳನ್ನು ಹೇಳ್ತಕ್ಕಂಥ ವಾಡಿಕೆ. 2 ವರ್ಷ ಭವಿಷ್ಯಗಳಲ್ಲಿ ಪ್ರಾಚೀನ ಕಾಲವು, ಭಾರತೀಯ ಪ್ರಾಚೀನ ಕಾಲದಲ್ಲಿ ಕೃಷಿಯೇ ಪ್ರಧಾನವಾದ ದೇಶ ಇದು. ಕೃಷಿಗೇನು ಬೇಕು? ಮಳೆ ಬೇಕು. ಮಳೆ ಬಂದರೆ ತಾನೇ ಬೆಳೆ ಬರ್ತಕ್ಕಂಥದ್ದು. ಕೃಷಿಕನು ಸಮೃದ್ಧಿಯಾಗಿದ್ದರೆ, ಏಕೆಂದರೆ ಅನ್ನದಾತನು ಸಮೃದ್ಧಿಯಾಗಿದ್ದರೆ ಇಡೀ ಜಗತ್ತೇ ಸಮೃದ್ಧಿಯಾಗಿರುತ್ತದೆ. ಆದ್ದರಿಂದ ಒಂದು ಮಳೆ ಭವಿಷ್ಯ, ಎರಡನೇದು ವ್ಯಕ್ತಿಗಳ ಭವಿಷ್ಯಗಳನ್ನು ಇದೇ ದಿವಸ ಯುಗಾದಿ ಹಬ್ಬದ ದಿವಸ ಕೆಲವು ಊರುಗಳಲ್ಲಿ, ದೇವಸ್ಥಾನಗಳಲ್ಲಿ, ಕೆಲವು ಗ್ರಾಮಗಳಲ್ಲಿ ಆ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಪ್ರಾಚೀನ ಕಾಲದಲ್ಲಿ ರಾಜ, ಪೊಲೀಸ್ ಪಾಟೀಲು, ಮಾಲಿ ಪಾಟೀಲು, ಈ ರೀತಿಯಾಗಿ ಅನೇಕ ಹುದ್ದೆಗಳನ್ನು ನಿರ್ವಹಿಸ್ತಕ್ಕಂಥ, ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದರೆ
ಅಲ್ಲಿ ಶಾನ್ಭೋಗರ ಮನೆಯಲ್ಲಿ, ಕುಲಕರ್ಣಿ ಅವರ ಮನೆಯಲ್ಲಿ, ಪೊಲೀಸ್ ಪಾಟೀಲ್ ಅವರ ಮನೆಯಲ್ಲಿ, ಈ ರೀತಿಯಾಗಿ ಜೋಯಿಷಿ ಅವರ ಮನೆಯಲ್ಲಿ, ಅಥವಾ ದೈವ ಕಟ್ಟೆಯಲ್ಲಿ ಈ ರೀತಿಯಾಗಿ ಆ ಶ್ರವಣವನ್ನು ಮಾಡ್ತಿದ್ರು. ಈ ಶ್ರವಣದಿಂದ ಏನು ಲಾಭ ಅಂತಂದ್ರೆ, ಯಾವ ಮುಂಗಾರು ಮಳೆ ಚೆನ್ನಾಗಿದ್ದಾವೆ ಅಥವಾ ಹಿಂಗಾರು ಮಳೆ ಚೆನ್ನಾಗಿದೆ, ಮುಂಗಾರು ಬೆಳೆ ಹೇಗಿದೆ, ಯಾವ ಬೆಳೆಗೆ ರೋಗ ರುಜಿನಗಳು ಬರುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಿದ್ರು. ಒಂದನೇದು. ಎರಡನೇದು ವ್ಯಕ್ತಿಗತ ಭವಿಷ್ಯ. ನೋಡಿ, ಮನುಷ್ಯನಿಗೆ ಪ್ರಯತ್ನ ಇರಲೇಬೇಕು, ಇಲ್ಲ ಅಂತಲ್ಲ. ಎಲ್ಲರೂ ಸೇಮ್ ಪ್ರಯತ್ನ ಮಾಡಿದಾಗ ಅದೃಷ್ಟ ಇದ್ದವರಿಗೆ ಮಾತ್ರ ಹೆಚ್ಚು ಶುಭ ಫಲಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ ಇಡೀ ಜಗತ್ತಿನಲ್ಲಿ. ಇದಕ್ಕೆ ಕಾರಣ ಏನಂದ್ರೆ, ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಅವರಿಗೆ ಈ ಜನ್ಮದಲ್ಲಿ ಅಂತಹ ಫಲಗಳು ಬಂದಿರುತ್ತವೆ ಅಂತ ಅನೇಕ ಗ್ರಂಥಗಳು ಹೇಳುತ್ತಾ ಇರುತ್ತವೆ. ಈಗ ಈ ವರ್ಷದ ರಾಜ ಯಾರು, ರಾಜನ ಶ್ರವಣದಿಂದ ಏನು ಫಲ ಅಂತ ನಾವು ತಿಳ್ಕೋಬೇಕಾದಾಗ, ಈ ವರ್ಷ ಗುರುವಾರ ದಿವಸ ಹೊಸ ವರ್ಷ ಇರುವುದರಿಂದ, ಚೈತ್ರ ಮಾಸದ ಶುಕ್ಲ ಪಕ್ಷ ಇರುವುದರಿಂದ ಗುರುವೇ ರಾಜನಾಗುತ್ತಾನೆ. ಗುರು ರಾಜನಾದರೆ ಶುಭನೇ. ಏಕೆ ಅಂತಂದರೆ, ಗುರು ಜುಪಿಟರ್ ಇಸ್ ದ ನ್ಯಾಚುರಲ್ ಬೆನಿಫಿಕ್ ಪ್ಲಾನೆಟ್ ಅಂತ ಕರೀತಾರೆ. ನೈಸರ್ಗಿಕವಾದ ಅತ್ಯಂತ ಶುಭ ಗ್ರಹ ಯಾವುದು ಅಂತಂದ್ರೆ, ಜ್ಯೋತಿಷ್ಶಾಸ್ತ್ರದಲ್ಲಿ ಗುರು ಅತ್ಯಂತ ಶುಭ ಗ್ರಹ. ಗುರು ಅಂದ್ರೆ ದೈವಾನುಗ್ರಹ ಇರುತ್ತೆ ಅಂತ. ಜುಪಿಟರ್ ಇಸ್ ದ ಇಂಡಿಕೇಟರ್ ಆಫ್ ದಿ ಡಿವೈನ್ ಬ್ಲೆಸ್ಸಿಂಗ್ ಅಂತ, ಭಗವಂತನ ಕೃಪೆ ಇರುತ್ತದೆ. ಈ ವರ್ಷದಲ್ಲಿ ಧರ್ಮಾಚರಣೆಯನ್ನು ಜನತೆಗಳು ಶ್ರದ್ಧೆಯಿಂದ ಮಾಡುತ್ತಾರೆ. ದೇವಸ್ಥಾನ, ಆಧ್ಯಾತ್ಮಿಕ ಕೇಂದ್ರಗಳು ಸಾಕಷ್ಟು ಅಭಿವೃದ್ಧಿ ಹೊಂದುತ್ತವೆ. ಅನೇಕ ಪುಣ್ಯ ಪುರುಷರ ಪ್ರವಚನಗಳನ್ನು ಕೇಳ್ತಕ್ಕಂಥ ಭಾಗ್ಯಗಳು ಉಂಟಾಗುತ್ತವೆ. ಈ ರೀತಿಯಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಜನರಿಗೆ ಶ್ರದ್ಧಾ ಭಕ್ತಿ ಉಂಟಾಗುತ್ತದೆ ಅಂತ. ಒಳ್ಳೆಯದ ತಾನೇ ಇದು. ಇನ್ನು ಮಂತ್ರಿ ಯಾರು ಅಂತಂದ್ರೆ, ಮಂತ್ರಿಯನ್ನ ಹೇಗೆ ಕಂಡುಹಿಡಿಬೇಕಂತಂದ್ರೆ, ಸೂರ್ಯನು ಮೇಷರಾಶಿಗೆ ಯಾವ ದಿವಸ ಪ್ರವೇಶ ಮಾಡುತ್ತಾನೆ ಆ ವಾರಾಧಿಪತಿ ಮಂತ್ರಿ ಆಗಿರುತ್ತಾನೆ. ಈ ವರ್ಷ ಮಂಗಳ ಮಂತ್ರಿ ಆದ ಕಾರಣ, ಮಂತ್ರಿ ಆದವರು ಅಂದರೆ ಆಡಳಿತವನ್ನು ಮಾಡತಕ್ಕಂಥವ್ರು. ಈ ಕಾಲಕ್ಕೆ ಆಗ ರಾಜಪ್ರಭುತ್ವ ಇತ್ತು, ಈಗ ಪ್ರಜಾಪ್ರಭುತ್ವ ಇರುತ್ತದೆ. ಈ ಪ್ರಜಾಪ್ರಭುತ್ವದಲ್ಲಿ ಯಾರು ರೂಲರ್ ಇರ್ತಾರ ಅವರು ಅತ್ಯಂತ ಕಠಿಣವಾದಂಥ ನಿಯಮಗಳನ್ನು ಅಳವಡಿಸಿ ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅಂತ ಇದ್ರ ಅರ್ಥ. ಏಕೆಂದರೆ ಮಂಗಳ ಅಂತಂದ್ರೆ ಯುದ್ಧ ಗ್ರಹ ಅಂತ ಹೇಳ್ತಾರೆ. ಮಂಗಳ ಅಂದ್ರೆ ಧೈರ್ಯದ ಗ್ರಹ ಅಂತ. ಮಾರ್ಸ್ ಈಸ್ ದ ಇಂಡಿಕೇಟರ್ ಆಫ್ ದಿ ವಾರ್ ಪ್ಲಾನೆಟ್. ಮಾರ್ಸ್ ಈಸ್ ದ ಇಂಡಿಕೇಟರ್ ಆಫ್ ದಿ ಕರೇಜಿಯಸ್ ಪ್ಲಾನೆಟ್ ಅಂತ. ಆ ಧೈರ್ಯ, ಅಧಿಕಾರ ಹೋಗುತ್ತೋ ಬರುತ್ತೋ, ಆದರೆ ನನ್ನ ರೂಲಿಂಗ್ ಏನೈತಲ್ಲ, ನನ್ನ ಚರಿತ್ರೆಯಲ್ಲಿ ಅಥವಾ ಭಾರತದ ಇಡೀ ವಿಶ್ವದ ಚರಿತ್ರೆಯಲ್ಲಿ ಉಳಿತಂತಕ್ಕಂಥ ಭಾವನೆ ಬಂದು ಅನೇಕ ಮಂತ್ರಿಗಳು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಆಡಳಿತ ಸುಧಾರಣೆ ಮಾಡ್ತಕ್ಕಂಥ ಯೋಗವಿರುತ್ತದೆ. ಇನ್ನು ನನ್ನ ಪಂಚಾಂಗದಲ್ಲಿ ಎಲ್ಲ ನವ ನಾಯಕರ ಬಗ್ಗೆ ಸಂಪೂರ್ಣವಾಗಿ ಬರೆದಿದ್ದೇನೆ. ಯಾರಾದರೂ ಈ ಪಂಚಾಂಗವನ್ನು ತರಿಸಿಕೊಂಡು ಆ ಒಂದು ಪಂಚಾಂಗದ ನವನಾಯಕರು ಯಾರ್ಯಾರು ಮತ್ತು ಯಾವ ವಿಷಯಗಳಿಗೆ ಶುಭ ಎಂಬುದನ್ನು ತಿಳಿದುಕೊಳ್ಳಬಹುದು.